ನಡೀತಿದ್ದು, ಇವತ್ತೇನೆಲ್ಲ ಚಟುವಟಿಕೆಗಳನ್ನ ನಡೀತಿದ್ದು, ಭೀಮಾ ತೀರ್ ಅಂತೇಳಿ ರವಿ ಬೆಳಗೆರೆ ಅಂತ ಬರೀತಿದ್ರು, ಅದನ್ನ ಹೋಗಲಾಡಿಸ್ಲಿಕ್ಕೆ ನನ್ನ ಚಿಂತನೆ ಸದಾ ಅದನ್ನು ಸ್ಪರ್ಸ್ತಾ ಇದ್ದೀವಿ ನಾವು. ಇವತ್ತು ಈ ವಾತಾವರಣ ಸೃಷ್ಟಿ ಮಾಡಿದೀವಿ. ಇದಕ್ಕೆ ಕಾರಣ ಏನಂದ್ರೆ ಈ ಭಾಗದ ಜನ ಜಾಗೃತರಾಗಿದ್ದಾರೆ. ಇಲ್ಲಿ ಕೆಲವು ದುಷ್ಟ ಶಕ್ತಿಗಳೇನೋ ದಬ್ಬಾಳಿಕೆಯಿಂದ ನಡೀತಿತ್ತು, ಅದನ್ನ ಹೋಗಲಾಡಿಸಿದ್ದಾರೆ. ಇಲ್ಲಿ ನಡೆಯಂಗಿಲ್ಲ. ಅದು ಇಲ್ಲಿ ಏನ್ ನಡೆದ್ರು ಒಳ್ಳೆತನ ನಡೀತು ಅನ್ನೋದ್ರ ತೋರಿಸ್ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ. ಅದಕ್ಕಾಗಿ ಮುಂದೆ ನಿಮ್ಮಂಗಲ ಒಳ್ಳೆತನದಿಂದ ಮಾತ್ರ ಈ ಪ್ರಪಂಚ ನಡಲಿಕ್ಕೆ ಸಾಧ್ಯದ ಅಣ್ಣ ಬಸವನ ಕೊಟ್ಟಿರ್ತಕ್ಕಂಥ ಆ ಚಿಂತನೆ ನಮಗೆ. ಬಸವನ ನಾಡಿನಲ್ಲಿ ಹುಟ್ಟಿದೀವಿ ನಾವು. ಆ ಸತ್ಕೀರ್ತಿಯಿಂದ ಯುಗ ಪುರುಷರು ನಮ್ಗೆ ಆ ವಾತಾವರಣ ಕೊಟ್ಟು ಹೋಗಿದ್ದಾರೆ. ಅಂತ ಶಾಂತಿಯಿಂದ ಬದ್ಧತೆಯಿಂದ ನಾವೆಲ್ಲ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅದರ ಭಗವಂತ ಎಷ್ಟು ಸಂತೋಷ ಸಂಭ್ರಮ ನಮ್ಗೆ ಕೊಟ್ಟಿದ್ದಾನೆ ಅಂದ್ರೆ ಇದು ಎಲ್ಲಕ್ಕಿಂತ ದೊಡ್ಡ ಹಬ್ಬ. ನಿಮಗೊಂದು ಕೇರಳದಾಗ ಹಬ್ಬ ಮಾಡ್ತಾರೆ, ಮಳೆ ಹಬ್ಬ ಅಂತೇಳಿ. ಆ ಮಳೆ ಹಬ್ಬದ ಇತಿಹಾಸ ನಿಮ್ಗೆ ಒಂದು ಕರ್ಕೊಂಡು ತರಿಸ್ತೀನಿ ಅವ್ರಿಗೆ. ಇಲ್ಲಿ ಮಳೆ ಅವರ ಬದುಕು ಬೆಳೀತದೆ, ಅವರ ಬದುಕು ತೊಂದರೆ ಮಾಡ್ತದೆ, ಕೊಚ್ಚಿ ಹೋಗ್ತದೆ. ಆ ಬದುಕು ಕೊಚ್ಚಿ ಹೋಗಬಾರ್ದು ಅಂತೇಳಿ ಮಳೆ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅದಕ್ಕೆ ನಾವು ಹಬ್ಬ ಆಚರಣೆ ಮಾಡುವಂಥದ್ದು. ಯಾವ ಹಬ್ಬ? ನಮ್ಮ ರೈತರಿಗೆ ಮಿತಿಯಾಗಿ ಬೆಳೆಯನ್ನ ಬದುಕಲಿಕ್ಕೆ ಅವಕಾಶ ಕೊಡಬೇಕು. 187-89 ಕೃಷಿ ಆಧಾರಿತ ಬದುಕದ ನಮಗೆ. ಫಿಸಿಕಲ್ ಇಂಡೆಕ್ಸ್ ತೆಗೆದು ನೋಡ್ರಿ ಅಂದ್ರೆ ನಾನು 89% ನಮ್ಮ ಬದುಕು ಅಗ್ರಿಕಲ್ಚರ್ ರಿಲೇಟೆಡ್ ಅದ. ಈ ಬದುಕಿಗೆ ಹೆಸರು ಮಾಡಬೇಕಾದ್ರೆ ಆ ಸೃಷ್ಟಿಕರ್ತನ ಪ್ರೇರಣೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಸೃಷ್ಟಿಯನ್ನ ನೋಡ್ತೀವಿ. ವಿಧಾನಸಭಾ ಸಸಿ ನಡುವಲ್ಲ, ನೀವು ನಿಮ್ಮ ಭೂಮಿಯಲ್ಲಿ ಎಷ್ಟು ಸಸಿಗಳನ್ನ ನಡ್ತೀರಿ ಅವಾಗ ಆ ವಾತಾವರಣ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಮಳೆ ಹಬ್ಬ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ನನ್ನ ಭಾಗದ ಜನರಿಗೆ ಮನವಿ ಅದ, ಎಷ್ಟು ಸಾಧ್ಯದ ಅಷ್ಟು ಸಸಿಗಳನ್ನ ಗಿಡಗಳನ್ನ ನಡಿ. ಅದು ನಮ್ಮ ಬದುಕದ ಆಕ್ಸಿಜನ್ ಅದ, ಮಳೆ ಅದ, ಅದರಲ್ಲಿ ಬಹಳ ಅವಕಾಶಗಳದಾವ, ಹೊಸ ಚಿಂತನೆ ಆವಿಷ್ಕಾರಗಳದಾವ. ಅದಕ್ಕೆ ದಯವಿಟ್ಟು ಇವತ್ತು ಅದನ್ನು ಚಾಲನೆಯನ್ನ ಸಾಂಕೇತಿಕವಾಗಿ ಕೊಟ್ಟಿದ್ದೀವಿ ನಾವು. ಸಿದ್ದೇಶ್ವರ ಮಹಾಸ್ವಾಮಿಗಳ ಮುಖಾಂತರ ಸಾವಿರ ಸಂಘದಲ್ಲಿ ಸಸ್ಯನ ನೆಟ್ಟು ಇವತ್ತು ಪ್ರಕೃತಿಯನ್ನು ಬದಲಾವಣೆ ಮಾಡಿದ್ದೀವಿ. ಆ ರೀತಿಯಲ್ಲಿ ಬದಲಾವಣೆ ಆಗಬೇಕು. ಆ ಸತ್ಪುರುಷ ಪುಣ್ಯಾತ್ಮರಿಂದ ಅವರ ಆಶೀರ್ವಾದದಿಂದ ಇವತ್ತೇನಲ್ಲ ರೇವಣಸಿದ್ದೇಶ್ವರ ಯಾತ್ನಿರ ಅವ್ರ ಯೋಜನೆ, ಕೃಷ್ಣೆಯ ನೀರು ಇವತ್ತು ಸಾವಿರ ಸಂಘ ಗುಡ್ಡದೊಳಗೆ ಬಂದು 28,000 ಹೆಕ್ಟೇರ್ ನಮ್ಮ ಪ್ರದೇಶಕ್ಕೆ 70,000 ಹೆಕ್ಟೇರ್ಗಿಂತ ನೀರಾವರಿ ನಮ್ದಾಗ್ತದೆ. ಸೊ ಇದು ನಮ್ಮ ಭಾಗದ ಬದು. ಇವತ್ತು ಪವರ್ ಸ್ಟೇಷನ್ ನಾಳೆ ಬೇರೂರುಗಳು ಉದ್ಘಾಟನೆ ಮಾಡ್ತಾ ಇದ್ದೀನಿ ನಾನು. ಮೊದಲ 8 ಪವರ್ ಸ್ಟೇಷನ್ ಇದ್ದು 28 ಲೆಕ್ಕ ಮಾಡ್ಬೇಕಲ್ಲ ನೀವು. ಮೊದಲು ಯಾಕೆ ಆಗಲಿಲ್ಲ, ಈಗ ಯಾಕೆ ಆಗಲಿಲ್ಲ? ನೀರಾವರಿ ಯೋಜನೆ ಇರ್ಬೋದು, ಕುಡಿ ನೀರಿನ ಇರ್ಬೋದು, ಇರ್ಬೋದು. ಇವತ್ತು ಪವರ್ ಸ್ಟೇಷನ್ ನಾನೇ ಸಾಧನ ಹೋದಾಕ ಒಂದು ಸಣ್ಣ ಡಿಮ್ ಲೈಟ್ ಹತ್ತಿತ್ತು ಎತ್ ಮಾಡಿ ಇವತ್ತು ರೋಡ್ಗಿ ನಾ ಸದನ ನೋಡು ಮಸಳಿ ನಿಂಬ ಓಕೆ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ಹಡಲ್ ಸಂಘ್, ದೇವಕೇಡ್, ಬೈರೋಡ್ಗಿ, ಭವಿಷ್ಯದ ಸಿರಗೂರ್, ಇದು ಪವರ್ ಸ್ಟೇಷನ್. ನೀರು ತರಲಾಗ್ತಿದೀವಿ, ಕರೆಂಟ್ ಬೇಕಾಗ್ತದೆ. ಅದಕ್ಕೆ ಮನುಷ್ಯನಲ್ಲಿ ದೂರದೃಷ್ಟಿ ಇರಬೇಕು. ಇದ್ರ ಜೊತೆಗೆ ಏನ್ ಬೇಕು ಅಂತ ಹೇಳಿ ಊಟ ಮಾಡೋದಕ್ಕೆ ನೀರು ಬೇಕು ಇಲ್ಲ ನಮಗೆ. ಹಂಗೆ ನೀರು ಬಂದ ಬಳಿಕ ನೀರಿಗೆ ಉಪಯೋಗಿಸಬೇಕಾದ್ರೆ ಕರೆಂಟ್ ಬೇಕು ಇಲ್ಲ ನಮಗೆ. ಸೊ ಆ ಎಲ್ಲ ಅವಕಾಶಗಳ ವಿಫಲ ಅವಕಾಶಗಳನ್ನ ಬಳಕೆ ಮಾಡಿದ್ವಿ ನಾವು ಈ ತಾಲೂಕಿನಲ್ಲಿ. ಯಾವ ತಹಸೀಲ್ದಾರು ಮತ್ತು ಎಲ್ಲ ಕಂದಾಯ ಇಲಾಖೆಯವರು ಸಹಾಯ ಮಾಡಿದ್ದಾರೆ. ನಾನು ಇನ್ನೊಮ್ಮೆ ಅದನ್ನ ಅಭಿನಂದಿಸ್ತೀನಿ. ಅವ್ರಿಗೂ ಇದ್ರ ಮೇಲೆ ಲಕ್ಷ್ಯ ಇರಲಿ. ಇಡೀ ಕ್ಯಾಂಪಸ್ ಸ್ವಚ್ಛತೆ ಮಾಡ್ತಕ್ಕಂಥ ಪ್ರಯತ್ನ ಚೀಫ್ ಆಫೀಸರ್ ಮುನ್ಸಿಪಾಲಿಟಿ ಅವರು ಈ ಕೆಲಸ ಇಲ್ಲಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇಂಡಿ ನಗರದ ಒಳ ರಸ್ತೆಗಳನ್ನು ಮುಂದಿನ ದಿನಮಾನದಲ್ಲಿ ಮಾಡೋದು. ಇನ್ನೊಂದು 50 ಕಿಲೋಮೀಟರ್ ರಸ್ತೆ ಹೋಗೋದು, PWD ರಸ್ತೆ ಮೊನ್ನೆ 63 ಕಿಲೋಮೀಟರ್ ಕವರ್ ಮಾಡಿ ನಾನು ಇನ್ನೊಂದು 50 ಅದಾವ. ಅವು ಮುಂದಿನ ದಿನಮಾನ ಕವರ್ ಮಾಡಿ ಇಂಡಿ ರಸ್ತೆಗಳ ಮುಖಾಂತರ ನ್ಯಾಷನಲ್ ಹೈವೇಸ್ ತರಲಾಗ್ತವೆ. ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ. ರಿಂಗ್ ರೋಡ್ ಆಗ್ತದೆ. ಭಾಳ ಊರಿಗೆ ರಿಂಗ್ ರೋಡ್ ಇಲ್ಲಿ ಹೊತ್ತಿದ್ದು ಸ್ವಲ್ಪ ರಿಂಗ್ ರೋಡ್ ಕವರ್ ಆಗ್ತದೆ. ಇವೆಲ್ಲ ಹೊಸ ವಿಧದಲ್ಲಿ ಅನುಕೂಲ ಆಗ್ತಕ್ಕಂಥ ವಾತಾವರಣ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಭಾಳ ಸಂತೋಷದಿಂದ ಲಿಂಬೆ ಅಭಿವೃದ್ಧಿ ಮಂಡಳಿಯಿಂದ ಹೊಸ ಮಳಿಗೆ ಇವತ್ತು ಅತ್ಯಂತ ಪವಿತ್ರ ದಿವಸ ಸೋಮವಾರದಂದು ಶಾಂತೇಶ್ವರನ ಕರುಣೆಯಿಂದ ಅವನ ನಗರದಲ್ಲಿ ಇವತ್ತು ಏನು ಚಾಲನೆಯನ್ನು ನೀಡಿದ್ದೀವಿ. ಅವರ ವಿಶೇಷವಾದಂಥ ಕರುಣೆ ಈ ಮಳಿಗೆ ಮೇಲೆ ಇರಲಿ. ಇಲ್ಲಿ ಕುಡಿಯುವಂಥ ಎಲ್ಲ ಜನರಿಗೆ ಅದರ ಸದುಪಯೋಗ, ಅವರ ಆರೋಗ್ಯವಾಗಿರ್ಲಿಕ್ಕೆ ಆ ಭಗವಂತನ ಹಾರೈಕೆ ಇರಲಿ ಅಂತ ಹೇಳಿ ನನ್ನ ಶುಭ ಹಾರೈಕೆಗಳನ್ನು ಹಾರೈಸಿ ಇನ್ನೊಮ್ಮೆ ನಿಂಬೆ ಬೆಳೆಗಾರರು ಅವರ ಏನೋ ವಿಶೇಷವಾಗಿ ಪ್ರಯತ್ನದಿಂದ ಇವತ್ತು ಈ ವಾತಾವರಣ ನಿರ್ಮಾಣ ಆಗಿದೆ. ಲಿಂಬೆ ಕ್ಷೇತ್ರ ಹೆಚ್ಚಿಗಾಗಬೇಕು. ಈ ಕ್ಷೇತ್ರ ಎಷ್ಟು ಹೆಚ್ಚಿಗೆ ಆಗ್ತದೆ ಇನ್ನೊಂದಿಷ್ಟು ರೈತರಿಗೆ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ವಾತಾವರಣ ಅದರ ಸದುಪಯೋಗ ನೀವು ತೋರಿ ಕಬ್ಬು ಹೆಚ್ಚಿಗೆ
ಮೊದಲು ಮಹಾರಾಷ್ಟ್ರಕ್ಕೆ ಕಟ್ಟು ಕಳಿಸಿದ್ದೆ ನಾವು, ಇವತ್ತು ನಮ್ಮಲ್ಲಿ ಬಂದವು. ಈ ವರ್ಷ 2 ವರ್ಷ ಆಯ್ತು 3 ಲಕ್ಷ ಕೃಷಿ ಮಾಡೋಲ್ಲಾಗಿದೆ ನಾವು. ತೊಂದರೆದಾಗಿದ್ದೇನೆ ಆ್ಯಕ್ಚುಲಿ. ರೈತರು ಬಿಲ್ ಕೊಟ್ಟಿಲ್ಲ, ಇವತ್ತು ಪೇಪರ್ದಾಗ ನೋಡಿದೆ ನಾನು, ಮೋಸ್ಟ್ ಫ್ಯಾಕ್ಟರ್ ಬಿಲ್ ಕೊಟ್ಟಿಲ್ಲ. ಆದ್ರೆ ನಾನು ಬ್ಯಾಂಕಿನವ್ರು ಸಾಲ ಕಟ್ಟಲಿಲ್ಲ, ಅದು ರೈತರಿಗೆ ಮೊದಲು ಕೊಟ್ಟಿಲ್ಲ 92 ಕೋಟಿ ರೂಪಾಯಿ. ಯಾಕೆ ಕೇಳಿದ್ರೆ 4 ಮಂದಿ ಬ್ಯಾಂಕಿನವ್ರಿಗೆ ಹೇಳೋದು 7 ವರ್ಷ 347 ಕೋಟಿ ರೂಪಾಯಿ ಕಟ್ಟಿನ, ಅದ್ರ ರೈತರಿಗೆ ತಡ ಮಾಡಿದೆವು ಅಂದ್ರೆ ಅವ್ರ ಜೀವನ ಹಾಳಾಗ್ತದೆ. ಅದಕ್ಕೆ ನಾನು ರೈತರ ಪರವಾಗಿ ಈ ಮಹಾಶಂಕರ ಸಕ್ಕರೆ ಕಾರ್ಖಾನೆ ಕಟ್ಟಿನೂ ಅದ್ರ ಬಗ್ಗೆ ಏನಂದಿಷ್ಟು ಮಾತಾಡೋದು, ಅದನ್ನು ಜನರಲ್ ಬಾಡಿ ಮೀಟಿಂಗ್ ಕರೆದು ನಾನು ಮಾತಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತು ಹೇಳಿ, ಒಟ್ಟಾರೆ ನಿಂಬೆ, ಕಬ್ಬು ಮತ್ತು ಅನೇಕ ಬೆಳೆಗಳನ್ನು ಬೆಳೀತಕ್ಕಂಥ ಈ ಪ್ರದೇಶ ಜನರಿಗೆ ಸರ್ಕಾರದಿಂದ ಸಹಾಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಭಾಗದ ಜನ ಇವೆಲ್ಲ ಉಪಯೋಗವನ್ನು ತಗೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೀವು ಎಲ್ಲೆಲ್ಲಿ ಕೇಳ್ತಾರೆ ಅಲ್ಲಿ ಅಗಿ ಕೊಡ್ತಾರೆ. ನಾನು ಹೆಚ್ಚಿಗೆ ಆಲ್ಮಟ್ಟಿ ಅವ್ರಿಗೆ ಹೇಳಿದ್ದೆ, ಏನು ಡ್ಯಾಮ್ ಸೈಡ್ನಾಗ ಹೆಚ್ಚಿಗೆ ಬೆಳೀತಾರೆ, ಇಲ್ಲೆಲ್ಲ ಕಡೆ ನಮ್ಮ ಭಾಗದ ಜನ ನೀವೊಂದು ಕೆಲಸ ಮಾಡಿರಿ, ದೇವ್ರಿಗೆ ಹೋಗ್ತಿರಲಿಲ್ಲ, ನಿಮ್ಮ ಮನೆಗಿಂತ ಕಾರ್ಯಕ್ರಮದ ಮಾಡ್ತಿರಲಿಲ್ಲ, ಇದೊಂದು ಕಾರ್ಯಕ್ರಮ ತಗೊಳ್ಳಿ. 1 ವಾರ ಆಲ್ಮಟ್ಟಿಗೆ ಹೋಗಿ ಸಸಿಗಳನ್ನು ತಂದು ನಮ್ಮ ಭೂಮಿ ಒಳಗೆ ಈ ಜೂನ್ 1ನೇ ವಾರ ಒಂದು ಇದಕ್ಕೆ ಮೀಸಲಿಟ್ಬಿಡಿ. ನಮ್ಮ ಮನೆಗೆ ಏನಾರ ಕಾರ್ಯಕ್ರಮ ಇದ್ರೆ ಎಲ್ಲ ಬಿಟ್ಬಿಡ್ತೇವಲ್ಲ ನಾವು. ಹಂಗಿದೊಂದು ನಮ್ಮ ಭೂಮಿ, ನಮ್ಮ ನಿಸರ್ಗ, ನಮ್ಮ ರಕ್ಷಣೆಗಾಗಿ ಈ ಸಸಿಗಳನ್ನ ನಮ್ಮ ಹೊಲದಲ್ಲಿ ನಟ್ರಿ ಅಂದ್ರೆ ಅದಕ್ಕೆ ಅರ್ಥ ಬರ್ತದೆ. ಆ ಗಿಡಗಳು ಹೆಮ್ಮರವಾಗಿ ಬೆಳೆದು ಅಂದ್ರೆ ಅದರ ಸಂತೃಪ್ತಿ ನಿಮ್ಗೆ ಹೇಳಕ್ ಸಿಗಂಗಿಲ್ಲ. ಹಿಂಗೀಗೇನು ವಾತಾವರಣದ ಗ್ರೀನರಿ ಹಿಂಗೆ ಕಾಣಿಸ್ತಂದ್ರೆ ಹೆಂಗಾಗ್ತದೆ ನಿಮ್ಮ ಹೊಲದಾಗ, ನಿಮ್ಮ ಮನ್ಯಾಗ. ಅದಕ್ಕೆ ನಮ್ಮ ಅತ್ಯಂತ ಹೃದಯಾಂತರದ ಮನವಿಯಾದ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನೋ, ಇದಕ್ಕೆ ನೀವು ಹೆಚ್ಚಿಗೆ ಮಹತ್ವವನ್ನು ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿ, ಇಲ್ಲಿ ಕೂಡಿರ್ತಕ್ಕಂಥ ಸರ್ವರಿಗೂ ವಿಶೇಷವಾಗಿ ನಾವು ಕಾರ್ಯಕ್ರಮ ಮಾಡಿದೆವು ಅಂದ್ರೆ ನಾವು ಕರೆದವ್ರು ಬಂದಿರ್ತಾರೆ, ಇಲ್ಲಿ ಹಾಗಿಲ್ಲ, ಎಲ್ಲರೂ ಕೂಡಿ ಸೂಕ್ಷ್ಮವಾಗಿ ಹೇಳಿದಾಗ ಎಲ್ಲರೂ ಇದ್ದಾರೆ ಅಂತೇಳಿ ನಾನು ಅನೇಕ ಮಾತುಗಳನ್ನು ಹೇಳಿನ. ಒಟ್ಟಾರೆ ಮಳೆ ಬಂದ ಬಳಿಕ ಒಂದು 3 ಕೆಲಸ ಇರ್ತಾವೆ, ಅದಕ್ಕೆ ಮೀಟಿಂಗ್ ಕರೆದಿನಿ ಅಂತ ಹೇಳಿದ್ವಿ. ನಮ್ಮ ತಾಲೂಕು ಭಾಳ ವಿಭಿನ್ನವಾಗಿದೆ. ಮಳೆ ಆಗಲಿಲ್ಲ ಅಂದ್ರೆ ಕೂಡ ನೀವು ಚಿಂತನೆ ಮಾಡಬೇಕು. ಮಳೆ ಆಯ್ತಂದ್ರೆ ಗೊಬ್ಬರ ನಮ್ಗೆ ರಸ್ತೆಯಿಂದ ಹೊಲಕ್ಕೆ ಭಯಂಕರ ಕೆಸರಾಗ್ಯದ, ಏನಾರ ಮಾಡಿ ನಮ್ಗೆ ರೋಡ್ ಮಾಡಿ. ಜೂನ್ ಬಿಂದಿ ಏನು ಸಮಸ್ಯೆ ಚಲೋ ಆಟದ್ದು ಗೊತ್ತದ, 38 ವರ್ಷ ಆಯ್ತು. ಏಪ್ರಿಲ್ ಮೇದಾಗ ಏನಿರ್ತಾವೆ ಗೊತ್ತದ, ನವೆಂಬರ್ ಡಿಸೆಂಬರ್ಗೆ ಏನಿರ್ತಾವೆ ನಮಗೆ ಗೊತ್ತದ. ಅದಕ್ಕೆ ನೀವು ಯಾರು ಕೇಳಬೇಕಾಗಿಲ್ಲ, ಮೊದಲೇ ನಾನು ಪ್ಲ್ಯಾನ್ ಮಾಡೋಂಥ ಆ ಸೂಕ್ಷ್ಮ ಪರಿಜ್ಞಾನ ನನಗೆ ಇರೋದ್ರಿಂದ ಮೊದಲು ಸಂಸಾರ ಮಾಡಿಲ್ಲ, ನಾನು ಈಗ ಚಾಲೂ ಮಾಡಿ ಮನೆ ಮೊದಲ ಮೇಲೆ ಜೀವನ ಇರ್ಬೇಕಾದ್ರೆ. ಅದಕ್ಕಾಗಿ ಈ ತಾಲೂಕಿನ ಆಶೋತ್ತರಗಳನ್ನು ಎಲ್ಲವನ್ನೂ ಈಡೇರಿಸ್ತಕ್ಕಂಥ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈ ಭಾಗದ ಜನರ ಬದುಕು ಸದಾ ಹಸನಾಗಿರ್ಲಿಕ್ಕೆ ಭಗವಂತನ ದಯೆ ಕರುಣೆ ಇರಲಿ ಅಂತ ಸುದೀರ್ಘವಾಗಿ ಇಲ್ಲಿಯವರೆಗೆ ಅನೇಕ